ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವಿರೋದು ಕೆಂಗೇರಿ ಹತ್ರದಲ್ಲಿರುವ ಕೋಡಿಪಾಳ್ಯದಲ್ಲಿ ಸತ್ಯಸಾಹಿ ಲೇಔಟ್ ಅಂತ. ಅಲ್ಲಿ ನಿಮ್ಗೆ ಒಂದು ರೆಂಟಲ್ ಇನ್ಕಮ್ ಬರುವಂತ ಮನೆ ಇದೆ. ಸೊ ಮನೆ ಫ್ರಂಟ್ ಎಲಿವೇಶನ್ ಹೇಗಿದೆ ಅಂತ ಇವಾಗ ನೀವು ನೋಡ್ತಾ ಇದ್ದೀರಾ ಕ್ಯಾಮ್ರಾದಲ್ಲಿ. ಸೊ ಒಳ್ಳೆ ರೆಂಟಲ್ ಇನ್ಕಮ್ ಬರುವಂತ ಮನೆ. ಸೊ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮನೆ ಲೊಕೇಟೆಡ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಈ ಮನೆಯ ಡೈಮೆನ್ಷನ್ ಬಂದ್ಬಿಟ್ಟು ನಿಮ್ಗೆ 20x42 ದಲ್ಲಿ ಕಟ್ಟಿರುವಂತ ಮನೆ ಇದು ಸೈಡ್ ಡೈಮೆನ್ಷನ್. ಆನಂತರ ನಿಮ್ಗೆ ಮನೆ ಫ್ರಂಟ್ ಫೇಸ್ ಏನಿದೆ ಅದು ನಿಮ್ಗೆ ವೆಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ಎಲ್ಲಾ ಡೋರ್ಗಳು ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಈ ಒಂದು ಮನೆ ಬಂದು BBMP A ಖಾತಾಗೆ ಸೇರಿರುವಂತದ್ದು. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸುಂದರವಾದ ಮನೆ ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಅಲ್ಲಿ ಮನೆ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಈ ತರ ಒಂದು MS ಇಂದ ಗೇಟ್ ಮಾಡಿದ್ದಾರೆ. ಸೊ ಬನ್ನಿ ಗೇಟ್ ತೆಗ್ದು ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಸಿಗೋದು ಫಸ್ಟ್ ಆಗಿ ಯೂಸ್ ಆಗಿರುವಂತ ಒಂದು ಪಾರ್ಕಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಆರಾಮಾಗಿ ನೀವು 2 ಕಾರ್ ನಿಲ್ಸಿ ಮತ್ತೆ 2 ಟೂ ವೀಲರ್ ಕೂಡ ನಿಲ್ಸ್ಕೋಬಹುದು. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಎಲ್ಲ ಇಂಡಿವಿಜುವಲ್ ಸಿಲಿಂಡರ್ ಕನೆಕ್ಷನ್ ನಿಮ್ಗೆ ಮನೆ ಹೊರಗಡೆಯಿಂದಾನೇ ಸಿಗ್ತಾ ಇದೆ. ಸೊ ನಾನು ನಿಮ್ಗೆ ರೆಂಟಲ್ ಮನೆ ಅಂತ ಹೇಳಿದೀನಿ. ಕೆಳಗಡೆ ನಿಮ್ಗೆ 1 BHK ಸಿಗತ್ತೆ. ಸೊ ಮೇಲ್ಗಡೆ 2 BHK ಇದೆ, ಅದ್ರ ಮೇಲೆ 2 BHK, ಅದ್ರ ಮೇಲೆ 2 BHK ಇದೆಯಲ್ಲ. ಸೊ ಎಲ್ಲ ಮನೆಗೆ ನಿಮ್ಗೆ ಸಿಲಿಂಡರ್ ಕನೆಕ್ಷನ್ ನಿಮ್ಗೆ ಹೊರಗಡೆಯಿಂದಾನೇ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಇಂಡಿವಿಜುವಲ್ ಕರೆಂಟ್ ಮೀಟರ್ ಕೂಡ ಸಿಗತ್ತೆ. ಸೊ ರೆಂಟಲ್ ಮನೆ ಆಗಿರೋದ್ರಿಂದ ಇಂಡಿವಿಜುವಲ್ ಕರೆಂಟ್ ಯೂನಿಟ್ ಕೂಡ ನಿಮ್ಗೆ ನೋಡಕ್ಕೆ ಸಿಗತ್ತೆ. ಸೊ ನೆಕ್ಸ್ಟ್ ಮಾತಾಡೋದಾದ್ರೆ ಈ ಮನೆಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಬೋರ್ವೆಲ್ ಕೂಡ ಇದೆ. ಸೊ ಈ ಜಾಗದಲ್ಲಿ ನಿಮ್ಗೆ ಮನೆಯ ಬೋರ್ವೆಲ್ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಇರೋದು ಇಲ್ಲಿ ನಿಮ್ಗೆ 1 BHK ಮೇನ್ ಫೇಸಿಂಗ್ ಏನಿದೆ ಕಂಪ್ಲೀಟ್ ಆಗಿ ಕ್ಲಾಡಿಂಗ್ ಮಾಡಿದ್ದಾರೆ ಪಾರ್ಕಿಂಗ್ ಅಲ್ಲಿ. ಸೊ ಲುಕ್ ಏನಿದೆ ಇನ್ಹಾನ್ಸ್ ಮಾಡ್ತಾ ಇದೆ. ಬನ್ನಿ ಒಳಗಡೆ. ಹಾಗೆ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲಿ ನಿಮ್ಗೆ ಸಿಗೋದು ಸಂಪ್. ಇದು ನಿಮ್ಗೆ ಸಂಪ್ ಇರತ್ತೆ. ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ದಂಗೆ ಮನೆ ಮೇನ್ ಡೋರ್ ಎಲ್ಲ ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಬರ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಮನೆ ಮೇನ್ ಡೋರ್ ನಿಮ್ಗೆ ಟೀಕ್ ವುಡ್ ಇಂದ ಮಾಡಿದ್ದಾರೆ. ನೋಡ್ಕೋಬಹುದು ಹೇಗಿದೆ ಅಂತ ಡೋರ್ ಡಿಸೈನ್ ಎಲ್ಲ. ಸೊ ಅದ್ರ ನಂತರ ಒಳಗಡೆ ಬಂದ್ರೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಹಾಲ್. ಈ ತರ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಹಾಲ್ ಸಿಗತ್ತೆ. ಸೊ ಕಂಪ್ಲೀಟ್ ಆಗಿ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಗ್ರಾನೈಟ್ ಹಾಕಿದ್ದಾರೆ. ಆನಂತರ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ವೆಂಟಿಲೇಷನ್ಗೆ ವಿಂಡೋ ಕೂಡ ಇದೆ. ಸೊ ಅದ್ರ ನಂತರ ನಾವು ಹಾಲ್ ಇಂದ ಒಳಗಡೆ ಬಂದ್ರೆ ನಮ್ಗೆ ಕಿಚನ್ ಏರಿಯಾ ಸಿಗತ್ತೆ. ಸೊ ಈ ತರ ಒಂದು ಕಿಚನ್ ಏರಿಯಾ ನಿಮ್ಗೆ ಬರ್ತಾ ಇದೆ. ಸೊ ಒಳ್ಳೆ ಕಾಂಬಿನೇಷನ್ ಕಲರ್ ಅಲ್ಲಿ ಇದೆ. ಆನಂತರ ನಿಮ್ಗೆ ಒಳ್ಳೆ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಕೋಬಹುದು. ಸೊ ಹಾಗೆ ನಾವು ಈ ಕಡೆ ಬಂದ್ರೆ ನಮ್ಗೆ ಸಿಗೋದು ನೆಕ್ಸ್ಟ್ ಒಂದು ಬೆಡ್ರೂಮ್. ಸೊ ಈ ಸೈಡ್ ನಿಮ್ಗೆ ಬಂದು ಒಂದು ಬೆಡ್ರೂಮ್ ಸಿಗತ್ತೆ. ಬೆಡ್ರೂಮ್ ಅಲ್ಲೂ ಸ್ಪೇಷಿಯಸ್ ತುಂಬಾ ಡೀಸೆಂಟ್ ಆಗಿ ಚೆನ್ನಾಗಿದೆ. ಸೊ ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ ಅಲ್ಲಿ ಸ್ಪೇಸ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಸ್ಪೇಸ್ ಬರ್ತಾ ಇದೆ. ಸೊ ಹಾಗೆ ನಿಮ್ಗೆ ರೂಮ್ ಅಲ್ಲಿ ಒಂದು ವೆಂಟಿಲೇಷನ್ಗೆ ವಿಂಡೋ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಒಂದು ಈ ಮನೆಯ ಕಾಮನ್ ಬಾತ್ರೂಮ್ ಈ ಸೈಡ್ ಬರುತ್ತೆ. ಸೊ ಕಾಮನ್ ಬಾತ್ರೂಮ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಸೊ ಅದ್ರ ಪಕ್ಕದಲ್ಲಿ ನಿಮ್ಗೆ ವಾಶ್ ಬೇಸಿನ್ ಏರಿಯಾ ಕೂಡ ಮಾಡ್ಕೊಟ್ಟಿದ್ದಾರೆ. ಹಾಗೆ ಇವಾಗ ನಾವು ಹೋಗ್ತಾ ಇರೋದು ಬಂದು ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ಗಿಂತ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ಸ್ಟೇರ್ ಕೇಸ್ಗೆ ಕಂಪ್ಲೀಟ್ ಆಗಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಆನಂತರ ಇಲ್ಲಿ ನಿಮ್ಗೆ MS ಇಂದ ರೇಲಿಂಗ್ಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗೋಣ. ಹಾಗೆ ಇವಾಗ ನಾವು ಬಂದಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲೊಂದು 2 BHK ಇದೆ ಅಂತ ಹೇಳಿದ್ದಾರೆ. ಸೊ ಆನಂತರ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಟೀಕ್ ವುಡ್ ಡೋರ್ ಸಿಗ್ತಾ ಇದೆ. ನಾರ್ತ್ ಫೇಸಿಂಗ್ ಅಲ್ಲೇ ಇದೆ ಇದು ಡೋರ್ ಕೂಡ. ಹೊರಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಕ್ಲಾಡಿಂಗ್ ಇದೆ, ಡಿಸೈನ್ ಕೊಟ್ಟಿದ್ದಾರೆ, ತುಂಬಾನೇ ಮಸ್ತ್ ಕಾಣಿಸ್ತಾ ಇದೆ. ಮನೆ ಒಳಗಡೆ ಹೋಗೋಣ ಬನ್ನಿ. ಸೊ ಮನೆ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಹಾಲ್. ಈ ತರ ಒಂದು ನಿಮ್ಗೆ ಸ್ಪೇಷಿಯಸ್ ಆಗಿರುವಂತ ಹಾಲ್ ಏರಿಯಾ ಸಿಗ್ತಾ ಇದೆ. ಆನಂತರ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಮಾಡಿದ್ದಾರೆ, ನೋಡ್ಕೋಬಹುದು. ಈ ಸೈಡ್ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ ಬರುತ್ತೆ. ಸೊ ಹಾಲ್ ಅಲ್ಲೇ ನಿಮ್ಗೆ ಪೂಜಾ ರೂಮ್ ಸಿಗತ್ತೆ. ಸೊ ಪೂಜಾ ರೂಮ್ ನಿಮ್ಗೆ ಕಂಪ್ಲೀಟ್ ಆಗಿ ನಾರ್ತ್ ಫೇಸಿಂಗ್ ಅಲ್ಲಿ ಬರುತ್ತೆ. ಆನಂತರ ನಿಮ್ಗೆ ಟೀಕ್ ವುಡ್ ಡೋರೇ ಬರುತ್ತೆ ಪೂಜಾ ರೂಮಿನ ಡೋರ್. ಸ್ಪೇಸ್ ಕೂಡ ತುಂಬಾನೇ ಚೆನ್ನಾಗಿದೆ, ನೋಡ್ಕೋಬಹುದು. ಸೊ ಅದರ ನಂತರ ಮಾತಾಡೋದಾದ್ರೆ ಒಂದು ನಿಮ್ಗೆ ಸಿಗೋದು ನೆಕ್ಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್. ಸೊ ಈ ತರ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್ ಇದೆ. ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ಸೊ ವಾರ್ಡ್ರೋಬ್ ಅಲ್ಲಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ಕೋಬಹುದು. ಆನಂತರ ಇಲ್ಲಿ ಒಂದು ನಿಮ್ಗೆ ಚಿಕ್ಕದಾಗಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಸೊ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ರೂಮ್ ಅಲ್ಲಿ. ಆನಂತರ ಇಲ್ಲಿ ನಿಮ್ಗೆ ಒಂದು ವಿಂಡೋ ಕೂಡ ಸಿಗತ್ತೆ ವೆಂಟಿಲೇಷನ್ಗೆ. ಅನದರ್ ನಿಮ್ಗೆ ಏನ್ ಸಿಗತ್ತೆ ಅಂದ್ರೆ ಒಂದು ಬಾಲ್ಕನಿ ಕೂಡ ಸಿಗತ್ತೆ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಬಾಲ್ಕನಿ ಏರಿಯಾ ಕೂಡ ಸಿಗ್ತಾ ಇದೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಾತ್ರೂಮ್ ಕೂಡ ನಿಮ್ಗೆ ಈ ಸೈಡ್ ನೋಡಕ್ಕೆ ಸಿಗ್ತಾ ಇರುವಂತದ್ದು.
ಸೊ ಹಾಗೆ ನಾವು ನೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಹಾಲಿಂದ ಈ ಸೈಡ್ ಬಂದ್ರೆ ನಮಗೆ ಇನ್ನೊಂದು ಬೆಡ್ರೂಮ್ ಸಿಗತ್ತೆ. ಸೊ ಇನ್ನೊಂದು ಬೆಡ್ರೂಮ್ ಬಂದು ನಿಮಗೆ ಈ ತರ ಸ್ಪೇಷಿಯಸ್ ಆಗಿದೆ. ಸೊ ನೋಡ್ಬೋದು ಇಲ್ಲೂ ಕೂಡ ನಿಮಗೆ ಒಂದು ಡೀಸೆಂಟ್ ಆಗಿರುವಂತ ಸ್ಪೇಸ್ ಸಿಗ್ತಾ ಇದೆ. ಅನಂತರ ಈ ರೂಮಿಗೂ ಕೂಡ ನಿಮಗೆ ವೆಂಟಿಲೇಷನ್ಗೆ ವಿಂಡೋಸ್ ಇದೆ. ಸೊ ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಮಾಡಿದ್ದಾರೆ. ಸೊ ವಾಟರ್ ಪ್ರೂಫ್ ಅಲ್ಲಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆನಂತರ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಲ್ಲಿ ನಮ್ಗೆ ಸಿಗೋದು ಕಾಮನ್ ಬಾತ್ರೂಮ್. ಸೊ ಈ ತರ ಒಂದು ನಿಮ್ಗೆ ಕಾಮನ್ ಬಾತ್ರೂಮ್ ಸಿಗ್ತಾ ಇದೆ ಮನೆಗೆ. ಅದರ ಪಕ್ಕದಲ್ಲೇ ನಮ್ಗೆ ನೆಕ್ಸ್ಟ್ ಸಿಗೋದು ಕಿಚನ್ ಏರಿಯಾ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಕಿಚನ್ ರೂಮ್ ನಿಮ್ಗೆ ನೋಡಕ್ಕೆ ಸಿಗ್ತಾ ಇರುವಂತದ್ದು. ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ಫುಲ್ಲಿ ಸೆಟಪ್ ಮಾಡಿದ್ದಾರೆ. ನಿಮ್ಗೆ ಇಲ್ಲೆಲ್ಲ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆಲ್ಲ ಟ್ರಾಲಿ ಸಿಸ್ಟಮ್ ಕೊಟ್ಟಿದ್ದಾರೆ. ಈ ತರ ಟ್ರಾಲಿ ಸಿಸ್ಟಮ್ ಬರುತ್ತೆ. ಸೊ ಇಲ್ಲೂ ಕೂಡ ನಿಮ್ಗೆಲ್ಲ ಸ್ಟೋರೇಜ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಆಗಿ ಬರೋದೇನಂದ್ರೆ ನಿಮ್ಗೆ ಮನೆ ಅಂದಮೇಲೆ ಯುಟಿಲಿಟಿ ಸ್ಪೇಸ್ ತುಂಬಾನೇ ಮುಖ್ಯ ಆಗತ್ತೆ. ಸೊ ಕಿಚನ್ ಇಂದ ನಿಮ್ಗೆ ಅದ್ರ ಪಕ್ಕದಲ್ಲೇ ಸಿಗೋದು ನಿಮ್ಗೆ ಒಂದು ಯುಟಿಲಿಟಿ ಸ್ಪೇಸ್. ಸೊ ತುಂಬಾ ಚೆನ್ನಾಗಿ ಒಂದು ವೈಡ್ ಆಗಿ ಯುಟಿಲಿಟಿ ಸ್ಪೇಸ್ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ನಿಮ್ಗೆ ಸೇಫ್ಟಿಗೋಸ್ಕರ ಗ್ರಿಲ್ಸ್ ಕೂಡ ಹಾಕ್ಸಿದ್ದಾರೆ. ಇವಾಗ ನಾವು ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ನಿಮ್ಗೆ ಸೇಮ್ ಆಗಿರುವಂತ 2 BHK ಸಿಗ್ತಾ ಇದೆ. ಆಸ್ ಇಟ್ ಈಸ್ ನಿಮ್ಗೆ ಥರ್ಡ್ ಫ್ಲೋರ್ ಅಲ್ಲೂ ಕೂಡ ನಿಮ್ಗೆ ಸೇಮ್ ಆಗಿ 2 BHK ಸಿಗ್ತಾ ಇದೆ. ಒಳ್ಳೆ ರೆಂಟಲ್ಲಿಗೆ ಕೊಡುವಂತ ಮನೆಗಳಿವು. ಸೊ ನಿಮ್ಗೆ ಆಸ್ ಇಟ್ ಈಸ್ ಡಿಸೈನ್ ನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಬಿಕಾಸ್ ಸೇಮ್ ಆಗಿನೇ ಡಿಸೈನ್ ಇರುತ್ತೆ. ಜಸ್ಟ್ ನಿಮ್ಗೆ ಏನಂದ್ರೆ ಟಿವಿ ಕ್ಯಾಬಿನೆಟ್ ಏರಿಯಾ, ಮೇಲ್ಗಡೆ ಫಾಲ್ ಸೀಲಿಂಗ್ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಬಿಟ್ರೆ ಮತ್ತೇನು ಚೇಂಜಸ್ ಆಗಲ್ಲ. ಸೊ ಅದಕ್ಕೆ ನಾವು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿಲ್ಲ, ಜಸ್ಟ್ ಒಂದ್ ಮನೆ ಹೇಗಿದೆ ಅಂತ ತೋರಿಸಿದೀವಿ. ಸೇಮ್ ಅದೇ ಡಿಸೈನ್ ಅಲ್ಲಿ 2 ಮನೆಗಳು ಇರ್ತವೆ. ಬನ್ನಿ ಇವಾಗ ಟೆರೆಸ್ ಏರಿಯಾದಲ್ಲಿ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಹಾಗೆ ಇವಾಗ ನಾವು ಬಂದಿರೋದು ಟೆರೆಸ್ ಏರಿಯಾದಲ್ಲಿ. ಸೊ ಟೆರೆಸ್ ಅಲ್ಲೂ ಕೂಡ ನೀವು ನೋಡ್ಕೋಬಹುದು, ಒಂದು ಆರ್ಕೆ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಬನ್ನಿ, ಇಲ್ಲಿ ಈ ತರದೊಂದು ನಿಮ್ಗೆ ಹಾಲ್ ಸಿಗತ್ತೆ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಹಾಲ್, ಇಲ್ಲಿ ಸ್ಮಾಲ್ ಆಗಿರುವಂತ ಒಂದು ಕಿಚನ್, ಇಲ್ಲಿ ನಿಮ್ಗೊಂದು ಕಾಮನ್ ಬಾತ್ರೂಮ್. ಬಿಕಾಸ್ ಇದು ನಿಮ್ಗೆ ಇಲ್ಲಿ ಕೆಂಗೇರಿಯಲ್ಲೆಲ್ಲ ಏನ್ ಜಾಸ್ತಿ ಇರತ್ತೆ ಅಂದ್ರೆ, ಸೊ ಸ್ಟೂಡೆಂಟ್ಸ್ ಬರೋರು ಜಾಸ್ತಿ ಇರ್ತಾರೆ, ಅವರಿಗೊಂದು ಆರ್ಕೆ ಕೂಡ ಬೇಕಂತ ತುಂಬಾನೇ ಡಿಮ್ಯಾಂಡ್ ಇರತ್ತೆ. ಈ ತರ ಒಂದು ನಿಮ್ಗೆ ರೂಮ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಹೊರಗಡೆನೆ ಒಂದು ಕುತ್ಕೊಂಡು ಬಟ್ಟೆ ತೊಳೆಯುವಂತ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಈ ತರ ನಿಮ್ಗೆ ಸ್ಪೇಸ್ ಸಿಗತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಮೇಲ್ಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಸೋಲಾರ್ ಸೆಟಪ್ ಕೂಡ ಮಾಡ್ತಾರೆ. ಆನಂತರ ಅಲ್ಲಿ ನಿಮ್ಗೆ ಟ್ಯಾಂಕ್ ರೂಮ್ ಕೂಡ ನೋಡಕ್ಕೆ ಸಿಗತ್ತೆ ಮೇಲ್ಗಡೆ. ಸೊ ಹಾಗೆ ನೆಕ್ಸ್ಟ್ ಮನೆ ತಗೊಳ್ಳೋರು ಮೇನ್ ಆಗಿ ನೋಡೋದು ಕನೆಕ್ಟಿವಿಟಿ. ಸೊ ಕನೆಕ್ಟಿವಿಟಿನೂ ತುಂಬಾನೇ ಚೆನ್ನಾಗಿದೆ ಮನೆಗೆ. ಸೊ ಹತ್ರದಲ್ಲೇ ನಿಮ್ಗೆ BGS ಸ್ಕೂಲ್ ಸಿಗ್ತಾ ಇದೆ, ಕೇವಲ ಒಂದು 300 ಮೀಟರ್ ಅಲ್ಲಿ. ಆನಂತರ ನಿಮ್ಗೆ ಚಿನ್ಮಯ್ ಸ್ಕೂಲ್ ಕೂಡ ಸಿಗ್ತಾ ಇದೆ. RNS ಕಾಲೇಜ್ ಕೂಡ ಹತ್ರದಲ್ಲೇ ಸಿಗುತ್ತೆ. ಅದಕ್ಕಿಂತ ಮೇನ್ ಕನೆಕ್ಟಿವಿಟಿ ಏನಂದ್ರೆ ನಿಮ್ಗೆ 1 ಕಿಲೋಮೀಟರ್ ಅಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೂಡ ನಿಮ್ಗೆ ನಿಯರ್ ಬೈ ಸಿಗ್ತಾ ಇರುವಂತದ್ದು. ಸೊ ಆನಂತರ ನಿಮ್ಗೆ ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದೂ ಕೂಡ ನಿಮ್ಗೆ ನಿಯರ್ ಬೈ ಅಲ್ಲೇ ಇರುತ್ತೆ. ಸೊ ಈ ಬಿಲ್ಡಿಂಗಿನ ಪ್ರೈಸ್ ಹೇಳ್ಬೇಕಂದ್ರೆ 1,60,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಪ್ರೈಸ್ ಕೂಡ ಪ್ರೈಸಿಗೆ ತಕ್ಕ ಹಾಗೆ ಮನೆ ಇದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಬಂದು ನಿಮ್ಗೆ BBMP A ಖಾತಾದಲ್ಲಿ ಬಿಲ್ಡ್ ಆಗಿರುವಂತ ಮನೆ ಇದು. ಸೊ ಹಾಗೆ ಈ ಮನೆಗೆ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಸೊ ಆಸ್ ಇಟ್ ಈಸ್ ನಿಮ್ಗೆ ಒಂದು ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ನಡೀತಾ ಇದೆ. 23 lakh rupees ಲೋನ್ ಕೂಡ ಆಲ್ರೆಡಿ ಇದೆ. ನೀವು ಯಾರು ಮನೆ ತಗೊಳ್ತೀರಾ ಅವರಿಗೆ ಕ್ಯಾರಿ ಫಾರ್ವರ್ಡ್ ಕೂಡ ಆಗುತ್ತೆ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೆಳಗಡೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದ್ರ ಕೆಳಗಡೆ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ನೋಡಕ್ಕೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.